ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಏನಪ್ಪ ಅಂದರೆ, ನಾನು ಹಳೆ ವ್ಲಾಗಲ್ಲಿ ತೋರಿಸಿದೆ ನಾನು ಪೈರೈಟ್ ಆ್ಯಂಕ್ಲೆಟ್ನ ಹಾಕೊಂಡೆ ಅಂತ. ಸೊ ನಾನು ಕೆಲವೊಂದಷ್ಟು ಕ್ರಿಸ್ಟಲ್ಸ್ ಆರ್ಡರ್ ಕೊಟ್ಟಿದ್ದೆ ಆ್ಯಂಡ್ ಅದರಲ್ಲಿ 3 ಕ್ರಿಸ್ಟಲ್ಸ್ ಏನೋ ಬಂದಿದೆ ಅನಿಸುತ್ತೆ. ನೋಡು 1 2 3 ಕ್ರಿಸ್ಟಲ್ಸ್ ಬಂದಿದೆ ಬ್ರೇಸ್ಲೆಟ್. ಸೊ ಅದ್ರ ಬಗ್ಗೆ ನಿಮಗೆ ಹೇಳೋಣ ಅಂತ ಈ ವ್ಲಾಗಲ್ಲಿ ಅಂದ್ಕೊಂಡೆ. ಸೊ ನಾನು ಅದನ್ನು ಕ್ಲೆನ್ಸ್ ಮಾಡಿ ಚಾರ್ಜಿಂಗ್ ಇಟ್ಟಿದ್ದೀನಿ, ಅದ್ರ ಬಗ್ಗೆ ತೋರಿಸ್ತೀನಿ. ಸೊ ಬನ್ನಿ, ಹಾಗೆ ಆ್ಯಸ್ ಯೂಶುವಲ್ ಕೆಲಸಗಳಿದೆ, ಮಾತಾಡಿಕೊಂಡು ಕೆಲಸ ಮಾಡಿಕೊಂಡು ತೋರಿಸ್ತೀನಿ. ಸೊ ನೋಡಿ, ಇದು ನಾನು 3 ತರಿಸಿರೋದು. ಒಂದು ಪೈರೈಟ್ದು ಬ್ರೇಸ್ಲೆಟ್. ಸೊ ಸೇಮ್ ನಾನು ಆ್ಯಂಕ್ಲೆಟ್ ಕಾಲಿಗೆ ತೊಗೊಂಡಂಗೆ ಇದು ಕೈಗೆ. ಸೊ ಇದು ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಅಂತ ತರಿಸಿರೋದು. ನಾನು ಆಲ್ರೆಡಿ ಒಂದು ಹಾಕ್ಕೊಂಡಿದ್ದೀನಲ್ಲ. ಇದು ಪೈರೈಟ್ ಬ್ರೇಸ್ಲೆಟ್ಟು. ಇದು ಪೈರೈಟ್ ಬಂದು ಸೊ ಇದು ಅಬಂಡೆನ್ಸ್ ಅಂದರೆ ಈಗ ಪ್ರಾಸ್ಪೆರಿಟಿ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಹಣ ಕಾಸು, ಸೊ ಇದೆಲ್ಲ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೋಕ್ಕೆ, ಆ ಎನರ್ಜಿ ಇರುತ್ತೆ ಅದನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಪೈರೈಟ್. ಸೊ ಯಾವಾಗಲೂ ನಾವು ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ ಆಗಲಿ, ಸ್ಟೋನ್ ಆಗಲಿ, ಯಾವುದೇ ಆಗಲಿ ಕ್ಲೆನ್ಸ್ ಮಾಡಿ ಚಾರ್ಜ್ ಮಾಡಿ ಆಮೇಲೆ ಹಾಕೋಬೇಕು. ಅದರ ಇಂಟೆನ್ಷನ್ ಏನು, ನಿಮ್ಮ ಹಾಕೊಳ್ಳೋ ಉದ್ದೇಶ ಏನು ಅಂತ ನೀವು ಅದನ್ನು ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಹಾಕೋಬೇಕು. ಸೊ ಇದು ಪೈರೈಟ್. ನೆಕ್ಸ್ಟ್ ನಾನು ತೊಗೊಂಡಿರೋದು ಇದು ಒಪ್ಸಿಡಿಯನ್ ಅಂತ. ಸೊ ಬ್ಲ್ಯಾಕ್ ಒಪ್ಸಿಡಿಯನ್ ಬ್ರೇಸ್ಲೆಟ್ ಅಂತ. ಬ್ಲ್ಯಾಕ್ ಒಪ್ಸಿಡಿಯನ್ ಬ್ರೇಸ್ಲೆಟ್ ಇದು ಬಂದು ನೆಗೆಟಿವಿಟಿನ ರಿಮೂವ್ ಮಾಡುತ್ತೆ. ಯಾವುದೇ ನೆಗೆಟಿವ್ ಎನರ್ಜೀಸ್ ಆಗಲಿ, ದೃಷ್ಟಿ ಆಗಲಿ, ಕಣ್ಣಾಗಲಿ, ಲೋಯರ್ ಎನರ್ಜೀಸ್, ಯಾವುದೇ ಅನ್ವಾಂಟೆಡ್ ಬೇಡದಿರೋ ಎನರ್ಜೀಸ್ ಎಲ್ಲ ಫುಲ್ ಗ್ರೌಂಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗ್ರೌಂಡ್ ಅಂದರೆ ಅದೇ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಯಾವಾಗಲೂ ಇದು ಅಬ್ಸಾರ್ಬ್ ಆಗುತ್ತೆ ನೆಗೆಟಿವಿಟಿ ಎಲ್ಲನೂ. ಸೊ ಇದು ನನ್ನ ಫೇವ್ರೆಟ್ ಆ್ಯಕ್ಚುಲಿ, ಬ್ಲ್ಯಾಕ್ ಒಪ್ಸಿಡಿಯನ್. ನನ್ನ ಹತ್ರ ಮುಂಚೆ ಇತ್ತು, ಬಟ್ ಅದು 2 ಸತಿ ಹಾಕ್ಕೊಂಡಿದ್ದೆ, ಅದು 2 ಸತಿನೂ ಕಟ್ಟಾಯಿತು. ಸೊ ನಾನೇನು ಪರ್ಸ್ನಲಾಗಿ ಬಿಲೀವ್ ಮಾಡ್ತೀನಿ ಅಂದರೆ, ಯಾವ್ದಾದ್ರು ಕ್ರಿಸ್ಟಲ್ ಹಾಕ್ಕೊಂಡು ಅದು ಹೆಂಗೋ ಅದಾಗದೆ ಕಟ್ಟಾಗ್ಬಿಟ್ರೆ ದಟ್ ಮೀನ್ಸ್ ಅದು ಎನರ್ಜಿ ಅಬ್ಸಾರ್ಬ್, ಅದು ಆ ಕ್ರಿಸ್ಟಲ್ ಎನರ್ಜಿ ಅಬ್ಸಾರ್ಬ್ ಮಾಡಿಕೊಂಡು ಕಟ್ಟಾಗಿದೆ ಅಂತ. ಸೊ ಇದು ನನ್ನ ಬಿಲೀಫ್. ಸೊ ಅದಕ್ಕೆ ಇದು ನಾನು ಆ್ಯಕ್ಚುಲಿ 3ನೇದು ಬ್ಲ್ಯಾಕ್ ಒಪ್ಸಿಡಿಯನ್ ನಾನು ತೊಗೋತಾ ಇರೋದು. ಆ್ಯಂಡ್ ಐ ಆಬ್ಸಲ್ಯೂಟ್ಲಿ ಲವ್ ದಿಸ್. ಸೊ ನಿಮ್ಗೆ ಏನಾದರೂ ಪ್ರೊಟೆಕ್ಷನ್ ಬೇಕು ಒಂದು ನೆಗೆಟಿವಿಟಿಯಿಂದ ಅಂತ ಅನಿಸಿದ್ರೆ ದೆನ್ ಬ್ಲ್ಯಾಕ್ ಒಪ್ಸಿಡಿಯನ್ ಕ್ರಿಸ್ಟಲ್ ಈಸ್ ಬೆಸ್ಟ್. ಮತ್ತು ಇದು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್. ಅಂದರೆ ಇದು ಮಿಕ್ಸ್ ಆಗಿರುತ್ತೆ. ಇದರಲ್ಲಿ ಪೈರೈಟ್ ಇರುತ್ತೆ, ಟೈಗರ್ಸ್ ಐ ಇರುತ್ತೆ, ಗ್ರೀನ್ ಅವೆಂಚುರಿನ್ ಮತ್ತು ಸಿಟ್ರಿನ್, ಇದೆಲ್ಲನೂ ಮಿಕ್ಸ್ ಆಗಿರುತ್ತೆ. ಸೊ ಏನಂದರೆ ಈ 4 ಕ್ರಿಸ್ಟಲ್ಸ್ ನಾನು ಇವಾಗ ಏನು ಹೇಳಿದ್ನೋ ಇದೆಲ್ಲ ಪ್ರಾಪರ್ಟೀಸ್, ಅಂದರೆ ಆ ಕ್ರಿಸ್ಟಲಲ್ಲಿ ಆ ಎನರ್ಜಿ ಇರುತ್ತೆ ಅಟ್ರ್ಯಾಕ್ಟ್ ಮಾಡೋಕ್ಕೆ, ಫೈನಾನ್ಸಸ್, ವೆಲ್ತ್ ಆಗಿರಲಿ, ಅಬಂಡೆನ್ಸ್ ಆಗಿರಲಿ, ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಗ್ರೀನ್ ಅವೆಂಚುರಿನ್ ಇದೆಯಲ್ಲ, ಗ್ರೀನ್ ಕಲರ್, ಇದು ಬಂದು ಹೀಲಿಂಗಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಓವರಾಲ್ ಪ್ರೊಟೆಕ್ಷನ್ಗೂ ಇದು ಹೆಲ್ಪ್ ಆಗುತ್ತೆ. ಬಟ್ ಇದು ಮೇಯ್ನಾಗಿ ಮನಿ, ಫೈನಾನ್ಸಸ್ ಮತ್ತು ಹೀಲಿಂಗ್ ಆ್ಯಂಡ್ ಪ್ರೊಟೆಕ್ಷನ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ, ಬಿಕಾಸ್ ಟೈಗರ್ಸ್ ಐ ಕೂಡ ಇದೆ. ಸೊ ಅದಕ್ಕೆ ನಾನು ಈ 3 ಕ್ರಿಸ್ಟಲ್ಸ್ ತರಿಸಿದ್ದೀನಿ. ಸೊ ನನ್ನ ಹತ್ರ ಇನ್ನು ಬೇರೆ ಕ್ರಿಸ್ಟಲ್ ಬ್ರೇಸ್ಲೆಟ್ ಆಲ್ರೆಡಿ ಇದೆ. ನಾನಿದು ಪ್ರತಿ ವ್ಲಾಗಲ್ಲೂ ಹೇಳ್ತಾನೆ ಇದ್ದೀನಿ, ಇನ್ನೊಂದು ಸಪ್ರೇಟ್ ವ್ಲಾಗಲ್ಲಿ ನಾನು ಕ್ರಿಸ್ಟಲ್ಗಂತಲೇ ಮಾಡಿ ಹೇಳ್ತೀನಿ ಅಂತ. ಸೊ ನಾನು ಮಾಡ್ತೀನಿ ಒಂದು ದಿವಸ, ಬಿಕಾಸ್ ಅದೆಲ್ಲ ನಾನು ಮತ್ತೆ ಕ್ಲೆನ್ಸಿಂಗು ಚಾರ್ಜಿಂಗ್ ಮಾಡಬೇಕು. ಆ್ಯಂಡ್ ಆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಕ್ಲೆನ್ಸಿಂಗು ಚಾರ್ಜಿಂಗ್ ಎಲ್ಲ ಹೆಂಗೆ ಮಾಡಬೇಕು ಅಂತ. ಖಂಡಿತ ಮಾಡ್ತೀನಿ. ಆ್ಯಂಡ್ ನೀವು ಯಾರಾದರೂ ಕ್ರಿಸ್ಟಲ್ ಹಾಕ್ಕೊಂಡಿದ್ರೆ ಅಥವಾ ಕ್ರಿಸ್ಟಲ್ಸ್ ಬಗ್ಗೆ ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನೀವು ಕಾಮೆಂಟ್ ಮಾಡಿ ಹೇಳಿ. ನೋಡಿ, ಹಾಕ್ಕೊಂಡಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ಭೀಮನ ಅಮಾವಾಸ್ಯ, ದೀಪ ಅಮಾವಾಸ್ಯ ಅಂತಲೂ ಹೇಳ್ತೀವಿ, ಅಂದರೆ ದೀಪ ಪೂಜೆ ಮಾಡಬೇಕು ಅಂತ. ಸೊ ಬಿಕಾಸ್ ಏನಕ್ಕೆ ಅಂದರೆ, ಈಗ ದೀಪ ಅಂದರೆ ಬೆಳಕು ಕೊಡುತ್ತೆ. ಸೊ ಬೆಳಕು ಬಂದಾಗ ಏನಾಗುತ್ತೆ ಹೇಳಿ, ಕತ್ಲೆ ಎಲ್ಲ ಹೋಗುತ್ತೆ ಅಲ್ವಾ. ಅದಕ್ಕೊಂದು ಶ್ರೇಷ್ಠತೆ ಇದೆ, ಅದಕ್ಕೊಂದು ಮಹತ್ವ ಇದೆ. ಸೊ ನಾನು ದೀಪ ಅಮಾವಾಸ್ಯನ ದೀಪ ಪೂಜೆ ಸಾಮಾನ್ಯವಾಗಿ ಮಾಡ್ತೀನಿ. ಸೊ ಬನ್ನಿ, ಹಾಗೆ ಅದಕ್ಕೆ ನಿಮಗೂ ಶೇರ್ ಮಾಡಿಕೊಂಡು ತೋರಿಸೋಣ ಅಂತ ಅಂದ್ಕೊಂಡೆ. ನಾನಿಲ್ಲಿ 2 ದೊಡ್ಡ ದೀಪ ಕಂಬಗಳನ್ನ ಇಟ್ಟು ಅದಕ್ಕೆ ಹೂ ಹಾಕಿ ಜಸ್ಟ್ ಒಂದು ಪೂಜೆ ಮಾಡೋಣ ಅಂತ. ಯಾಕಂದರೆ ಯಾವಾಗಲೂ ದೀಪ ಬೆಳಗ್ತಾ ಇರಬೇಕು ನಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲೂ. ಆ್ಯಂಡ್ ನೋಡಿ,
ನಮ್ಮ ಮುದ್ದಿನ ಹೀರೋ ಒಂದು ಸ್ಟಡಿ ಟೈಮ್ ನಡೀತಾ ಇದೆ. ದೀಪ ಪೂಜೆ ಯಾವಾಗಲೂ ಸಂಜೆ ಮಾಡಬೇಕು ಅಂತ, ಅದಕ್ಕೆ ಸಂಜೆ ಇವತ್ತು ಇಟ್ಕೊಂಡಿದ್ದೀನಿ ಪೂಜೆ. ಬನ್ನಿ ಮಾಡೋಣ. ನೋಡಿ, ಈ ಥರ ಕಂಬಗಳಿದೆ ನನ್ನ ಹತ್ರ, ಬ್ರಾಸ್ದಿದು. ಸೊ ಹೂವೆಲ್ಲ ಹಾಕಿ ಇಟ್ಟಿದ್ದೀನಿ ಒಂದು ತಟ್ಟೆನಲ್ಲಿ, ದೀಪ ಪೂಜೆ ಅಂತ. ಸೊ ನಾವು ದೀಪಲಕ್ಷ್ಮಿ ಅಂತ ಹೇಳ್ತೀವಿ ಒಂದು. ಸೊ ದೀಪಲಕ್ಷ್ಮಿ ಅಂದರೆ ದೀಪ ಬೆಳಗುವಳು ಅಂತ, ಅದಕ್ಕೆ ಇವತ್ತು ದೀಪ ಪೂಜೆ. ಮತ್ತು ಏನು ಗೊತ್ತಾ, ಸೊ ಒಂದು ಸೇಯಿಂಗ್ ಇದೆ, ದೆರ್ ಈಸ್ ಆಲ್ವೇಸ್ ಅ ಲೈಟ್ ಇನ್ ದ ಎಂಡ್ ಆಫ್ ದ ಟನಲ್ ಅಂತ ಹೇಳ್ತೀವಿ. ಸೊ ಅಂದರೆ ಯಾವಾಗಲೂ ಕತ್ಲೆ ಮುಗಿದಾದ್ಮೇಲೆ ಒಂದು ಬೆಳಕು ಅನ್ನೋದು ಕಾಣಿಸ್ಲೇಬೇಕು ಯಾವತ್ತಾದರೂ, ಎಂದೋ ಒಂದು ಸತಿ. ಸೊ ರಾತ್ರಿ ಮುಗಿದ ಮೇಲೆ ನೆಕ್ಸ್ಟ್ ಮಾರನೇ ದಿನ ಬರಲೇಬೇಕು. ಸೊ ಕತ್ಲೆ ಟೈಮ್ ಮುಗಿದ್ಮೇಲೆ ಬೆಳಕು ಬರಲೇಬೇಕು. ಸೊ ನೀವು ಯಾರೆಲ್ಲ ನಿರಾಶರಾಗಿದ್ದೀರ ಜೀವನದಲ್ಲಿ ಯಾವುದೇ ಕಾರಣಕ್ಕಾಗಲಿ, ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಅದು ಯಾವುದು ಪರ್ಮನೆಂಟ್ ಅಲ್ಲ, ಒಳ್ಳೆ ದಿವಸಗಳು ಬಂದೇ ಬರುತ್ತೆ ಅಂತ. ಆ್ಯಂಡ್ ಈ ದೀಪಲಕ್ಷ್ಮಿ ಎಲ್ಲರ ಜೀವನದಲ್ಲೂ ಬೆಳಕು ತುಂಬಲಿ ಅಂತ ನಾನಂತೂ ಹಾರೈಸ್ತೀನಿ, ಪ್ರಾರ್ಥನೆ ಮಾಡೇ ಮಾಡ್ತೀನಿ. ಮತ್ತು ನೀವು ಈ ಪೂಜೆನ ಅಮಾವಾಸ್ಯೆ ದಿವಸ ಮಿಸ್ ಮಾಡಿದರೆ ಪರವಾಗಿಲ್ಲ, ನಿಮಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಒಂದು ಸತಿ ದೀಪಗಳನ್ನ ಹಚ್ಚಿ ಒಂದು ಪೂಜೆ ಮಾಡಿ, ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗೇ ಆಗುತ್ತೆ. ಬಿಕಾಸ್ ಫೈರ್ ಇಸ್ ಅ ಪವರ್ಫುಲ್ ಕ್ಲೆನ್ಸರ್. ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಅನ್ಕೋತಾ ಇದ್ದೆ ಮಕ್ಕಳಿಗೆ ಆ್ಯಂಡ್ ನಮಗೂ ಕೂಡ. ಅದಕ್ಕೆ ನೋಡಿ, ಪಿಸ್ತಾ ಪ್ಲೇನ್ ತೊಗೋಬೇಕಿತ್ತು, ಬಟ್ ನನಗೆ ಮರ್ತೋಯ್ತು. ಈ ಥರ ಉಪ್ಪು ಹಾಕಿರ್ತಾರಲ್ಲ, ಸಾಲ್ಟೆಡ್ ಶೆಲ್ ಇರೋದು, ಈ ಥರ ತೊಗೊಂಡ್ಬಿಟ್ಟೆ. ಸೊ ಇದನ್ನು ಬಿಡಿಸ್ತಾ ಇದ್ದೀನಿ, ಡ್ರೈ ಫ್ರೂಟ್ ಲಡ್ಡು ಮಾಡೋಣ ಅಂತ. ನಿಮಗೂ ತೋರಿಸ್ತೀನಿ. ಸೊ ನೀವು ಮಕ್ಕಳಿಗೆ ಕೊಡ್ಬೋದು, ಹಾಗೇನೂ ತಿನ್ಬೋದು ಆ್ಯಕ್ಚುಲಿ. ಬಟ್ ಡ್ರೈ ಫ್ರೂಟ್ ಲಡ್ಡು ಅಂದರೆ ಎಲ್ಲ ಒಂಥರ ಮಿಕ್ಸ್ ಆಗಿರುತ್ತಲ್ಲ, ಸ್ವಲ್ಪ ಸ್ವೀಟಾಗಿ ಒಂದು ಟೇಸ್ಟ್ ಇರುತ್ತೆ ಅಂತ. ನಾನು ಹಾಕ್ತಾ ಇರೋದು ಸುಮ್ಮನೆ ಒಂದು ಸಿಂಪಲ್ ಆಗಿ 4 ಇಂಗ್ರೀಡಿಯೆಂಟ್ಸು: ಪಿಸ್ತಾ, ಬಾದಾಮು, ಕ್ಯಾಶ್ಯೂ ನಟ್, ಕಾಜುದು, ಆಮೇಲೆ ಇದು ವಾಲ್ನಟ್. ಸೊ ಇದು 4 ಮೇಯ್ನಾಗಿ ಹಾಕ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ರೈಸಿನ್ಸ್ ಅಂದರೆ ಒಣ ದ್ರಾಕ್ಷಿ, ಅದೊಂದು ಸ್ವೀಟ್ನೆಸ್ ಬರುತ್ತೆ, ಟೇಸ್ಟ್ ಇರುತ್ತೆ ಅಂತ ಒಣ ದ್ರಾಕ್ಷಿ ಒಂದು ಹಾಕ್ತಾಯಿದ್ದೀನಿ. ಸೊ ನೋಡಿ, ಅದನ್ನೇ ಇವಾಗ ಬಿಡಿಸ್ತಾ ಇದ್ದೆ. ಟೈಮ್ ಮಧ್ಯ ಸಿಕ್ಕಿದಾಗೆಲ್ಲ ಮಾಡ್ಕೊಂಡು ಬಿಡೋಣ ಅಂತ. ಮತ್ತು ನಾನು ಆ್ಯಕ್ಚುಲಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಕ್ರಿಸ್ಟಲ್ಸ್ ಬಗ್ಗೆ ತೋರಿಸಿದ್ನಲ್ಲ. ಏನಂದರೆ ಈಗ ಎಲ್ಲ ಕ್ರಿಸ್ಟಲ್ಸು ಎಲ್ಲದಕ್ಕೂ ಸಿಗುತ್ತೆ, ಎಲ್ಲ ಪರ್ಪಸ್ಗೂ ಸಿಗುತ್ತೆ. ಸೊ ನಾವು ಎಲ್ಲನೂ ಇಷ್ಟಿಷ್ಟು ಹಾಕ್ಕೊಳ್ಳೋಕ್ಕಿಂತ ಒಂದೆರಡು ಹಾಕ್ಕೊಳ್ಳೋದು ಬೆಸ್ಟ್ ನನ್ನ ಪ್ರಕಾರ. ಬಿಕಾಸ್ ದೆರ್ ಆರ್ ಅಫ್ಕೋರ್ಸ್ ಎಷ್ಟೊಂದು ಜನ ಎಲ್ಲ ಹಾಕೋತಾರೆ ಫುಲ್ಲು. ಬಟ್ ನೀವು ನನ್ನನ್ನು ಕೇಳಿದಾರೆ ಅಥವಾ ನಾನು ಏನಾದರೂ ಫಾಲೋ ಮಾಡ್ತೀನಿ ಅಂದರೆ, ನಾನು ಅವಾಗವಾಗ ಚೇಂಜ್ ಮಾಡ್ಕೋತಾ ಇರ್ತೀನಿ ಹಾಕ್ಕೊಳ್ಳೋದು. ಅಂದರೆ ಆ ಟೈಮಿಗೆ ನನಗೆ ಯಾವ ಪರ್ಪಸ್ಸಿಗೆ ಎನರ್ಜಿ ಸಪೋರ್ಟ್ ಬೇಕು ಅಂತ ಅನಿಸುತ್ತೋ ಆವಾಗ ಆ್ಯಸ್ ಪರ್ ದ ನೀಡ್ಸ್ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಇವಾಗ ನಾನು ಸದ್ಯಕ್ಕೆ ಹಾಕ್ಕೊಂಡಿರೋದು ಇದು ಕುವಾನಿಂದು ಒಂದು ಬ್ರೇಸ್ಲೆಟು. ಮತ್ತು ನಾನು ಆವಾಗಲೇ ತೋರಿಸಿದ್ನಲ್ಲ, ಇದು ಮನಿ ಮ್ಯಾಗ್ನೆಟ್ ಕ್ರಿಸ್ಟಲ್ ಅಂತ. ಅಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ, ಟೈಗರ್ಸ್ ಐ, ಗ್ರೀನ್ ಅವೆಂಚುರಿನ್, ಅದೆಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಅದು ನಾನು ಹಾಕ್ಕೊಂಡಿದ್ದೀನಿ. ಬಿಕಾಸ್ ರೈಟ್ ನಾವು ಮೈ ಮ್ಯಾನಿಫೆಸ್ಟೇಷನ್ ಗೋಲ್ ಇಸ್ ಅಫ್ಕೋರ್ಸ್ ಫಿನಾನ್ಸಸ್ ಆ್ಯಂಡ್ ಹೀಲಿಂಗ್, ಪ್ರೊಟೆಕ್ಷನ್. ಸೊ ಇನ್ನೊಂದಿದೆ ಬ್ಲ್ಯಾಕ್ ಒಬ್ಸಿಡಿಯನ್, ನಾನು ತೋರಿಸಿದ್ನಲ್ಲ, ಅದು ಹಾಕೋತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ತೀರಾ. ಅದೊಂದು ಮಿಸ್ಸಿಂಗ್ ಇದೆ, ಅದೊಂದು ಹಾಕೋತೀನಿ. ಸೊ 3 ಹಾಕ್ಕೊಂಡಿದ್ದೀನಿ. ಈ ಥರ 2-3 ಹಾಕ್ಕೊಳ್ಳೋದು ಇಸ್ ಓಕೆ, 1, 2 or 3. ಸೊ ಅದಕ್ಕಿಂತ ಜಾಸ್ತಿ ಬೇಡ ಅಂತ ನನ್ನ ಅನಿಸಿಕೆ. ಬಿಕಾಸ್ ಏನಂದರೆ ತುಂಬ ಇಷ್ಟಿಷ್ಟು ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ. ಆ್ಯಂಡ್ ಆಲ್ಸೋ ನಿಮ್ಗೊಂದು ಯಾವಾಗಲೂ ಕ್ಲಿಯರ್ ಒನ್ ಇಂಟೆನ್ಷನ್ ಇರಬೇಕು. ಈಗ ನೀವೇನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ನೀವು ಎನರ್ಜಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಒನ್ ಇಂಟೆನ್ಷನ್ ಮೇಲೆ ಫೋಕಸ್ ಇರಬೇಕು ಫಾರ್ ಸಮ್ ಟೈಮ್ ಅಟ್ ಲೀಸ್ಟ್. ಸೊ ದಿಸ್ ಇಸ್ ವಾಟ್ ಐ ಬಿಲೀವ್. ಆ್ಯಂಡ್ ನಾನು ಇದನ್ನು ಹೀಗೆ ಮಾಡೋದು. ಸೊ ಒನ್ಸ್ ಅದು ಮ್ಯಾನಿಫೆಸ್ಟ್ ಆದಮೇಲೆ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗಿ, ಆ ಥರ ಮಾಡೋದ್ರಿಂದ ನಿಮ್ಮ ಗೋಲ್ ಕ್ಲಿಯರ್ ಆಗಿರುತ್ತೆ. ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಇನ್ನೂ ಕ್ಲಿಯರ್ ಆಗಿರುತ್ತೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಇನ್ನೂ ಫಾಸ್ಟಾಗಿ ಆಗುತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇರೋದು. ಎಲ್ಲ ಒಟ್ಟಿಗೆ ಮಾಡೋಕ್ಕಿಂತ ಒಂದಾದ್ಮೇಲೆ ಒಂದು ಮಾಡಿದ್ರೆ
ಸ್ವಲ್ಪ ಫಾಸ್ಟರ್ ಆಗಿರುತ್ತೆ ಮ್ಯಾನಿಫೆಸ್ಟೇಷನ್. ಬಿಕಾಸ್ ನೀವು ಒಂದರ ಗೋಲ್ ಮೇಲೆ ಫೋಕಸ್ ಮಾಡ್ತಿರ್ತೀರ ನೋಡಿ, ಅದಕ್ಕೆ. ಸೊ ಇಲ್ಲಿ ನೋಡಿ ತೋರಿಸ್ತೀನಿ. ಪಿಸ್ತಾ ನೋಡಿ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಇದೆಲ್ಲ ಬಿಡಿಸಿ ಇದ್ರೊಳಗೆ ಹಾಕಿ ಸ್ವಲ್ಪ ಹುರಿದು ಮಾಡೋಣ ಅಂತ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಹೆಂಗೆ ಇದು ಡ್ರೈ ಫ್ರೂಟ್ ಈಸಿ ಆ್ಯಂಡ್ ಟೇಸ್ಟಿ ಡ್ರೈ ಫ್ರೂಟ್ ಲಡ್ಡು ಮಾಡ್ಕೋಬೋದು ಅಂತ. ಆ್ಯಂಡ್ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಕ್ರಿಸ್ಟಲ್ಸ್ ಬಗ್ಗೆ. ನಿಮಗೇನು ಅನಿಸುತ್ತೆ, ಅಥವಾ ನೀವು ಹಾಕೋತೀರಾ, ಏನು ಹಾಕೋತೀರಾ, ಹೇಗೆ ಅದು ನಿಮಗೆ ಬೆನಿಫಿಟ್ ಆಗಿದೆ ಅಂತ. ನಾನು ಇದು ಮತ್ತೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಕ್ರಿಸ್ಟಲ್ ವ್ಲಾಗ್ಸ್ ಮಾಡಿದಾಗ ಅದರಲ್ಲಿ ನಾನು ಹೇಳ್ತೀನಿ ನನಗೆ ಹೆಂಗೆ ಕ್ರಿಸ್ಟಲ್ಸ್ ಹಾಕ್ಕೊಳ್ಳೋದ್ರಿಂದ ಬೆನಿಫಿಟ್ ಆಗಿದೆ ಅಂತ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ನ. ಸೊ ಓಕೆ. ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.